ಈಗ ಭಾಳ ಆಶ್ಚರ್ಯ ಆಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಬಿಟ್ಟರೆ ಬೇರೆ ಯಾರಿಗೂ ಓಟ್ ಆಗ್ತಾ ಇಲ್ಲ, ನಮಗೇನು ಹಾಕಬೇಕು, ಎಲ್ಲರೂ ಆಗ್ತಾ ಇದ್ದಾರೆ ಅಂತ. ಯಾರು ಹೇಳಿದ್ದು ಆಗ್ತಾ ಇದ್ದಾರೆ ಅಂತೇಳಿ? ಯಾಕೆ ನೀವು ಆತ್ಮಾವಲೋಕನ ಮಾಡ್ಕೊಳ್ತಾ ಇಲ್ಲ? ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದೀರ ನೀವೆಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಸ್ಟ್ರಕ್ ಆಗಿದ್ದೀರಿ. ಜನಗಳ ಆಶೋತ್ತರಗಳು ಚೇಂಜ್ ಆಗಿದೆ, ಮೆಂಟಾಲಿಟಿ ಚೇಂಜ್ ಆಗಿದೆ, ಮೈಂಡ್ ಸೆಟ್ ಚೇಂಜ್ ಆಗಿದೆ. ಯಾರು ಎದುರುಗಡೆ ಬಂದು ನಿಂತಿದ್ದಾರೆ? ನರೇಂದ್ರ ಮೋದಿ ಅಂತ ನಾಯಕರಿದ್ದಾರೆ ಅಲ್ಲಿ. 14ರ ತನಕ ನಿಮ್ಮನ್ನು ನೋಡಿದರು. ನೀವು ನೋಡಿ, ನೀವು ಒಮ್ಮೆ ತೆಗೆದು ನೋಡಿ ದಯವಿಟ್ಟು. 10 ಕೋಟಿ ಜನ ಓಟ್ ಹಾಕಿದ್ದಾರೆ 2009ರಲ್ಲಿ. 10 ಕೋಟಿ. ಬಿ ಜೆ ಪಿಗೆ 7 ಕೋಟಿ ಜನ ಓಟ್ ಹಾಕಿದ್ದಾರೆ. 2014ರಲ್ಲಿ ಅದೇ ಕಾಂಗ್ರೆಸ್ಗೆ ನೀವು ಗೂಗಲ್ ತೆಗೆದು ನೋಡಿ. 2009ರಲ್ಲಿ ಕಾಂಗ್ರೆಸ್ಗೆ 10 ಕೋಟಿ ಜನ ಓಟ್ ಹಾಕಿದರು. ಬಿ ಜೆ ಪಿಗೆ ಎಷ್ಟು ಕೋಟಿ ಜನ? 7 ಕೋಟಿ. 2009ರಲ್ಲಿ ನಾನು ಹೇಳ್ತೀನಿ. 2014ರಲ್ಲಿ ನರೇಂದ್ರ ಮೋದಿ ಬಂದ ನಂತರ ಕಾಂಗ್ರೆಸ್ಗೆ ಓಟ್ ಕಡಿಮೆ ಆಗಿದೆಯಾ? ಇಲ್ಲ. ಕಾಂಗ್ರೆಸ್ಗೆ ಅದೇ 10 ಕೋಟಿ ಓಟ್ ಇದೆ. 7 ಕೋಟಿ ಇದ್ದಂಥ ಬಿ ಜೆ ಪಿ ಓಟು 17 ಕೋಟಿ ಆಗಿದೆ. ಆಯ್ತು, 2019ಕ್ಕೆ ಬನ್ನಿ. ಕಾಂಗ್ರೆಸ್ಗೆ ಎಷ್ಟು ಓಟು? 11 ಕೋಟಿ ಆಗಿದೆ. 1 ಕೋಟಿ ಜಾಸ್ತಿ ಆಗಿದೆ ನೋಡಿ. ಅದಕ್ಕಿಂತ ಕೆಳಗಿಳಿದಿಲ್ಲ. ಕಾಂಗ್ರೆಸ್ ಆತ್ಮಾವಲೋಕನ ಅಲ್ಲಿ ಮಾಡ್ಕೋಬೇಕು. ಬಿ ಜೆ ಪಿಗೆ ಎಷ್ಟಾಗಿದೆ? 17 ಕೋಟಿ ಇದ್ದದ್ದು 21 ಕೋಟಿ ಆಗಿದೆ. 21 ಕೋಟಿ ಆಗಿದೆ. ಈ ಬಾರಿ ಬಿ ಜೆ ಪಿ ಓಟ್ ಮತ್ತೂ ಜಾಸ್ತಿ ಆಗಿದೆ. ಕಾಂಗ್ರೆಸ್ನ ಓಟ್ ಅಲ್ಲೇ ಇದೆ, 13 ಕೋಟಿಗೇನೋ ಬಂದಿದೆ. ಇದನ್ನು ಯಾಕೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಲ್ಲ? ಯಾಕೆ ನಿಮ್ಗೆ ಓಟ್ ಹಾಕೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ? ಕಾರ್ತಿ ಚಿದಂಬರಂಗೆ ಅರ್ಥ ಆಯಿತು. ಕಾಂಗ್ರೆಸ್ ರೆಡಿನೇ ಇಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ, ನಮ್ಮಿಂದೇನು ತಪ್ಪಾಗ್ತಾ ಇದೆ ಅಂತೇಳಿ. ಮತ್ತು ಬಿ ಜೆ ಪಿಯವರು ಸುಮ್ಮನೆ ಟೀಕೆ ಮಾಡದೇ ಇರ್ತಾರಾ? 88 ಬಾರಿ ಲಾಂಚ್ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಲಾಂಚ್ ಆಗ್ತಾ ಇಲ್ಲ. ಬೇರೆ ಯಾರೂ ಇಲ್ವಾ? ಒಂದು ಚೇಂಜ್ ಮಾಡ್ರಪ್ಪ ನೋಡಿ. ಹಾಗಿದ್ರೆ ಗೆದ್ದ ಕಡೆ ಮಾತಾಡೋದಿಲ್ಲ, ಅಲ್ಲೇ ಅದು ಹೆಂಗೆ ಸರಿಯಾಗಿಬಿಡ್ತದೆ? ಜಾರ್ಖಂಡಲ್ಲಿ ಹೆಂಗೆ ನೋಡಿ. ದೇಶದಲ್ಲಿ ಕಡಿಮೆ ಆಗ್ತಾ ಇದೆಯಾ ಕಾಂಗ್ರೆಸ್ ಶಕ್ತಿ? ಕಡಿಮೆ ಆಗಿಲ್ಲ, ಅಷ್ಟೇ ಇದೆ, ಹೆಚ್ಚಾಗ್ತಾ ಇಲ್ಲ ನನ್ನ ಪ್ರಕಾರ. ನಾನು ಹೇಳಿದ್ನಲ್ವಾ, 2009ರಲ್ಲಿ 10 ಕೋಟಿ ಜನ ಓಟ್ ಹಾಕಿದ್ದಾರೆ. ಈಗ ಮ್ಯಾಕ್ಸಿಮಮ್ 13 ಕೋಟಿ ಆಗಿದೆ, ಅದಕ್ಕಿಂತ ಜಾಸ್ತಿ ಆಗಿಲ್ಲ. 2009ರಲ್ಲಿ 7 ಕೋಟಿ ಜನ ಓಟ್ ಹಾಕಿದ್ರು ಬಿ ಜೆ ಪಿಗೆ, ಅದು ಹತ್ತಿರ 24 ಕೋಟಿಯನ್ನು ಬಂದು ನಿಂತಿದೆ. ಕಳೆದ 8 ವಿಧಾನಸಭಾ ಚುನಾವಣೆ ಲೆಕ್ಕ ನೋಡಿ. 8 ವಿಧಾನಸಭಾ ಚುನಾವಣೆ ನಡೆಯುತ್ತಪ್ಪ. ಕಾಂಗ್ರೆಸ್ ಒಂದೇ ಒಂದು ಚುನಾವಣೆ ಫುಲ್ ಪ್ರಮಾಣದಲ್ಲಿ ಗೆದ್ದೇ ಇಲ್ಲ. 2 ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಮುಖಭಂಗ ಆಗಿದೆ, ಆದರೆ ಕಾಂಗ್ರೆಸ್ ಗೆಲ್ಲಿಲ್ಲ. ಆದರೆ 6 ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡ್ತು ಕೇಸರಿ ಸೇನೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತೇಳಿ ಜಿಲೇಬಿ ಹಂಚಿದ್ದು ಜಿಲೇಬಿ. ಆದರೆ ನಿರೀಕ್ಷೆ ಹುಸಿಗೊಳಿಸಿ ಗೆದ್ದು ಬೀಗಿದ ಬಿ ಜೆ ಪಿ. ಜಮ್ಮು ಕಾಶ್ಮೀರದಲ್ಲಿ ಇಂಡಿ ಕೂಟ ಅಧಿಕಾರಕ್ಕೆ ಬಂತು, ಅಲ್ಲಿ ಯಾಕೆ ಆಗಲಿಲ್ಲ? ಅಷ್ಟೇ, ಅಲ್ಲಿ ಯಾಕೆ ಆಗಲಿಲ್ಲ? ಅಲ್ಲಿ ಯಾಕೆ EVM ಹಾಕಾಗಲಿಲ್ಲ? ಅಲ್ಲಿ ಯಾಕೆ ಬಿ ಜೆ ಪಿ ಬರಲಿಲ್ಲ? ಆಯ್ತು, 95 ಸದಸ್ಯ ಬಲದ ಅಸೆಂಬ್ಲಿಯಲ್ಲಿ ಅಲ್ಲಿ ಕಾಂಗ್ರೆಸ್ಗೆ 6 ಸ್ಥಾನ. ಸರ್ಕಾರದಲ್ಲಿರ್ಬೋದು. ಜಾರ್ಖಂಡ್ನಲ್ಲಿ ಮತ್ತೆ ಕಮಾಲ್ ಮಾಡುತ್ತೆ JMM. ಸಾಲು ಅವಮಾನ ಕಂಡರೂ ಗೆದ್ದ ಸೊರೇನ್. ಇತಿಹಾಸದಲ್ಲೇ ಮೊದಲ ಬಾರಿ ಒಡಿಶಾ ಗೆದ್ದುಕೊಳ್ಳುತ್ತೆ ಬಿ ಜೆ ಪಿ. ರಾಜಸ್ಥಾನದಲ್ಲಿ ಮತ್ತೆ ಬಿ ಜೆ ಪಿಗೆ ಒಲಿಯುತ್ತೆ ಅಧಿಕಾರ. ಸಿಕ್ಕಿಂನಲ್ಲೂ ಬಿ ಜೆ ಪಿ ಮಿತ್ರ ಪಕ್ಷಗಳದ್ದೇ ಸರ್ಕಾರ ರಚನೆ. ಆಂಧ್ರ ಪ್ರದೇಶದಲ್ಲಿ TDP ಜನಸೇನಾ ಬಿ ಜೆ ಪಿಗೆ ಅಧಿಕಾರ. ಮಹಾರಾಷ್ಟ್ರದಲ್ಲಿ ಯಾರು ಊಹಿಸದ ಫಲಿತಾಂಶ. ಇದೇ ಕಾರಣಕ್ಕೆ EVM ಬೇಡ ಅಂತ ಇದೆ ಕಾಂಗ್ರೆಸ್. ಒಂದು ವೇಳೆ ಬ್ಯಾಲೆಟ್ ಪೇಪರಲ್ಲೂ ಎಲೆಕ್ಷನ್ ಆಗಿ ಕಾಂಗ್ರೆಸ್ ಸೋತ್ರೆ ಮುಖ ಇರತ್ತಾ? ನಾನು ಕೇಳಿದ್ದು. ಏನು ಬದಲಾವಣೆಗಳು ನೀವು ಮಾಡ್ತಾನೇ ಇಲ್ಲ ನೀವು ನೋಡಿ. ಮಧ್ಯಪ್ರದೇಶದಲ್ಲಿ 165 ಸ್ಥಾನ ಬರುತ್ತೆ ವೀಕ್ಷಕರೇ. 165 ಸ್ಥಾನ ಬಿ ಜೆ ಪಿಗೆ, ಲೆಕ್ಕಕ್ಕಿಂತ ಜಾಸ್ತಿ. ಸಿಟ್ಟಿಂಗ್ MLA ಯಾರು? ಶಿವರಾಜ್ ಸಿಂಗ್ ಚೌಹಾಣ್. ಅವರು ಶಿವರಾಜ್ ಸಿಂಗ್ ಚೌಹಾಣನ್ನು ಮುಖ್ಯಮಂತ್ರಿ ಮಾಡೋದೇ ಇಲ್ಲ ಬಿ ಜೆ ಪಿ. ಇವ್ರು ಏನು ಮಾಡ್ತಾರೆ? ಒಂದು ಸಣ್ಣ ಸ್ಟ್ರಾಟಜಿ ಹೇಳ್ತೀನಿ. ಬಿ ಜೆ ಪಿ ಒಂದು ಸಣ್ಣ ಸ್ಟ್ರಾಟಜಿ. ಬಿ ಜೆ ಪಿ ವಿರುದ್ಧ ಸಾಕು ಬಿಡಪ್ಪ, ಈ ಬಿ ಜೆ ಪಿಯವರು ಏನೆಲ್ಲ ಹಿಂಗೆ ಖರಾಬ್ ಮಾಡಿಬಿಟ್ರು ಅಂತ ಯಾವುದಾದ್ರೂ ರಾಜ್ಯದಲ್ಲಿ ಅನಿಸಿದರೆ ಬಿ ಜೆ ಪಿ ಏನು ಮಾಡುತ್ತೆ ಅಂದರೆ, ಚುನಾವಣೆಗೆ 1 ವರ್ಷ ಇದ್ದಾಗ ಅವನನ್ನು ಚೇಂಜ್ ಮಾಡಿಬಿಡುತ್ತೆ, ಮುಖ್ಯಮಂತ್ರಿನ ಬೇರೆ ಮುಖ್ಯಮಂತ್ರಿನ ತಂದುಬಿಡುತ್ತೆ. ಈ ಜನರ ಆಕ್ರೋಶ ಇರುತ್ತಲ್ಲ, ಬಿ ಜೆ ಪಿ ಅಂತ ಇರುತ್ತಲ್ಲ, ಅದೆಲ್ಲ ಆ ಮುಖ್ಯಮಂತ್ರಿ ಒಬ್ಬ ರಾಜೀನಾಮೆ ಕೊಡ್ತಾನಲ್ಲ, ಅದರಲ್ಲೇ ಮುಗಿದೋಗ್ಬಿಡುತ್ತೆ. ನಾವು ಹೊಸ ತಂದಿದ್ದೀವಿ, ಇವ್ರು ಹೇಳ್ತಾರೆ ಅವನು ಬೇಡ, ಹೊಸ ತಂದು ಓಟ್ ಹಾಕಿ. ಎಲ್ಲಾದರೂ ಅಂಥದ್ದು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ. ಈಗಲೂ KPCC AICC ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ ಖರ್ಗೆ.
ಯಾರಿಗಾದರೂ ಒಂದು ಗ್ಯಾರಂಟಿ ಇದೆಯಾ? ನೀವು ಒಂದು ನಿರ್ಧಾರವನ್ನು ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಹತ್ರ ಕೇಳದೆ ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಸೋನಿಯಾ ಗಾಂಧಿ ಹತ್ರ ಕೇಳದೆ ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಪ್ರಿಯಾಂಕಾ ಗಾಂಧಿಯವರ ಗಮನಕ್ಕೆ ತರದೆ ತಗೊಳ್ಳೋಕ್ಕೆ ಸಾಧ್ಯ ಇದೆಯಾ? ಯಾಕೆ ಹಿಂಗಾಯಿತು ಕಾಂಗ್ರೆಸ್? ಅದೇ ಮೊನ್ನೆ ಲೋಕಸಭಾ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿ ಕಾಂಗ್ರೆಸ್ ಅಬ್ಬರಿಸ್ತು, ಡಬಲ್ ಆಯಿತು ಡಿಜಿಟ್. 53ರಿಂದ 101 ಸಂಸದರನ್ನು ಹೊಂದಿರೋ ಕಾಂಗ್ರೆಸ್ 303ರಿಂದ 240ಕ್ಕೆ ಕುಸಿದ ಕಾಣುತ್ತೆ ಬಿ ಜೆ ಪಿ. 63 ಸೀಟ್ ಕಡಿಮೆ ಬಂತು. ಆಗ ಸರಿ ಇತ್ತು ಇ ವಿ ಎಮ್. ಬಿ ಜೆ ಪಿ ಕಡಿಮೆ ಬಂದರೆ ಇ ವಿ ಎಮ್ ಸರಿ, ಕಾಂಗ್ರೆಸ್ ಕಡಿಮೆ ಬಂದರೆ ಏನ್ರಿ ಇದೆಲ್ಲ? ಇದನ್ನೆಲ್ಲ ನೀವು ಮೀರಿ ಬೆಳಿಬೇಕು, ಅಪ್ಡೇಟ್ ಆಗಬೇಕಪ್ಪ, ಅಪ್ಡೇಟ್ ಆಗಬೇಕು. ಕೆಲವು ಕಾಂಗ್ರೆಸ್ಸಿಗರಿಗೆ ಇದು ಬೇಸರ ಆಗ್ಬೋದು. ಹೌದು, ರಾಮ ಮಂದಿರಕ್ಕೆ ಹೋಗಲೇಬೇಡಿ ಅಂತ ನೀವು ನಿರ್ಧಾರ ಮಾಡ್ತೀರಿ, ನೀವು ಡಿಸಿಷನ್ ತಗೋತೀರಿ. ಕಾಂಗ್ರೆಸ್ ಯಾರು ರಾಮ ಮಂದಿರಕ್ಕೆ ಹೋಗಬೇಕಾ ಹೋಗಬಾರ್ದಂತ ಡಿಸಿಷನ್ ತಗೊಳ್ಳೋದಕ್ಕೆ? ಅಲ್ಲೇ ಸೋತ್ರಿ ನೀವು. ಪರ್ಸೆಪ್ಷನ್ ಬೇರೆ ಬೇರೆ ಇರ್ಬೋದು. ಅನೇಕರು ಹೋಗಿ ನೋಡ್ಕೊಂಬಂದ್ರು. ನೀವು ಏನು ಅಂದ್ಕೊಂಡ್ರಿ ರಾಮನ ಬಗ್ಗೆ? ಆಗಿದ್ರೆ ರಾಮ ಮಂದಿರ ವಿವಾದಗಳು ಬೇರೆ, ನಾನು ಅದನ್ನು ಹೇಳ್ತಾ ಇಲ್ಲ. ನೀವು ಹೇಳಬೇಕಾಗಿತ್ತು ಯಾರಿಗೆ ಇಷ್ಟ ಇದೆ ಹೋಗಿಲ್ಲ ಅಂದರೆ ಬಿಡಿ ಅಂತ. ನೀವು ಡಿಸಿಷನ್ ತಗೊಳ್ಳೋದಂತೆ ಜನರ ಮೇಲೆ. ಬಿ ಜೆ ಪಿ ಆದರೂ ತಗೊಳಕ್ಕಾಗತ್ತಾ ಯಾವುದಾದ್ರೂ ವಿಚಾರದ ಮೇಲೆ? ಜನಗಳ ಮೇಲೆ ನಿರ್ಧಾರ ತಗೊಳ್ಳೋಕ್ಕೆ ಬಿ ಜೆ ಪಿ ಯಾರು, ಕಾಂಗ್ರೆಸ್ ಯಾರು? ಜನರ ನಿರ್ಧಾರ. ಇಲ್ಲೊಂದು ಕಾನೂನು ಮಾಡಿ, ಕಾನೂನು ಪರಿಪಾಲನೆ ಮಾಡಿ, ನಿಮ್ಗಷ್ಟೇ ಕೆಲಸ. ನೆಕ್ಸ್ಟ್, ಈಗ ಭಾಳ ಆಶ್ಚರ್ಯ ಆಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಬಿಟ್ಟರೆ ಬೇರೆ ಯಾರಿಗೂ ಓಟ್ ಆಗ್ತಾ ಇಲ್ಲ, ನಮಗೇನು ಹಾಕಬೇಕು, ಎಲ್ಲರೂ ಆಗ್ತಾ ಇದ್ದಾರೆ ಅಂತ. ಯಾರು ಹೇಳಿದ್ದು ಆಗ್ತಾ ಇದ್ದಾರೆ ಅಂತೇಳಿ? ಯಾಕೆ ನೀವು ಆತ್ಮಾವಲೋಕನ ಮಾಡ್ಕೊಳ್ತಾ ಇಲ್ಲ? ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದೀರ ನೀವೆಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಸ್ಟ್ರಕ್ ಆಗಿದ್ದೀರಿ. ಜನಗಳ ಆಶೋತ್ತರಗಳು ಚೇಂಜ್ ಆಗಿದೆ, ಮೆಂಟಾಲಿಟಿ ಚೇಂಜ್ ಆಗಿದೆ, ಮೈಂಡ್ ಸೆಟ್ ಚೇಂಜ್ ಆಗಿದೆ. ಯಾರು ಎದುರುಗಡೆ ಬಂದು ನಿಂತಿದ್ದಾರೆ? ನರೇಂದ್ರ ಮೋದಿ ಅಂತ ನಾಯಕರಿದ್ದಾರೆ ಅಲ್ಲಿ. 14ರ ತನಕ ನಿಮ್ಮನ್ನು ನೋಡಿದರು. ನೀವು ನೋಡಿ, ನೀವು ಒಮ್ಮೆ ತೆಗೆದು ನೋಡಿ ದಯವಿಟ್ಟು. 10 ಕೋಟಿ ಜನ ಓಟ್ ಹಾಕಿದ್ದಾರೆ 2009ರಲ್ಲಿ. 10 ಕೋಟಿ. ಬಿ ಜೆ ಪಿಗೆ 7 ಕೋಟಿ ಜನ ಓಟ್ ಹಾಕಿದ್ದಾರೆ. 2014ರಲ್ಲಿ ಅದೇ ಕಾಂಗ್ರೆಸ್ಗೆ ನೀವು ಗೂಗಲ್ ತೆಗೆದು ನೋಡಿ. 2009ರಲ್ಲಿ ಕಾಂಗ್ರೆಸ್ಗೆ 10 ಕೋಟಿ ಜನ ಓಟ್ ಹಾಕಿದರು. ಬಿ ಜೆ ಪಿಗೆ ಎಷ್ಟು ಕೋಟಿ ಜನ? 7 ಕೋಟಿ. 2009ರಲ್ಲಿ ನಾನು ಹೇಳ್ತೀನಿ. 2014ರಲ್ಲಿ ನರೇಂದ್ರ ಮೋದಿ ಬಂದ ನಂತರ ಕಾಂಗ್ರೆಸ್ಗೆ ಓಟ್ ಕಡಿಮೆ ಆಗಿದೆಯಾ? ಇಲ್ಲ. ಕಾಂಗ್ರೆಸ್ಗೆ ಅದೇ 10 ಕೋಟಿ ಓಟ್ ಇದೆ. 7 ಕೋಟಿ ಇದ್ದಂಥ ಬಿ ಜೆ ಪಿ ಓಟು 17 ಕೋಟಿ ಆಗಿದೆ. ಆಯ್ತು, 2019ಕ್ಕೆ ಬನ್ನಿ. ಕಾಂಗ್ರೆಸ್ಗೆ ಎಷ್ಟು ಓಟು? 11 ಕೋಟಿ ಆಗಿದೆ. 1 ಕೋಟಿ ಜಾಸ್ತಿ ಆಗಿದೆ ನೋಡಿ. ಅದಕ್ಕಿಂತ ಕೆಳಗಿಳಿದಿಲ್ಲ. ಕಾಂಗ್ರೆಸ್ ಆತ್ಮಾವಲೋಕನ ಅಲ್ಲಿ ಮಾಡ್ಕೋಬೇಕು. ಬಿ ಜೆ ಪಿಗೆ ಎಷ್ಟಾಗಿದೆ? 17 ಕೋಟಿ ಇದ್ದದ್ದು 21 ಕೋಟಿ ಆಗಿದೆ. 21 ಕೋಟಿ ಆಗಿದೆ. ಈ ಬಾರಿ ಬಿ ಜೆ ಪಿ ಓಟ್ ಮತ್ತೂ ಜಾಸ್ತಿ ಆಗಿದೆ. ಕಾಂಗ್ರೆಸ್ನ ಓಟ್ ಅಲ್ಲೇ ಇದೆ, 13 ಕೋಟಿಗೇನೋ ಬಂದಿದೆ.